ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಈ ಒಂದು ಸುಡು ಬಿಸಿಲಿಗೆ ಬೇಕಾಗಿರ್ತಕ್ಕಂಥ, ದೇಹಕ್ಕೆ ಬೇಕಾಗಿರ್ತಕ್ಕಂಥ ತಂಪಾದ ಪಾನೀಯವನ್ನು ತುಂಬ ಕಡಿಮೆ ಖರ್ಚಿನಲ್ಲಿ ಒಮ್ಮೆ ಮಾಡಿ ಈ ಒಂದು ಬೇಸಿಗೆ ಕಾಲ ಕಂಪ್ಲೀಟಾಗಿ ಸಂಪೂರ್ಣವಾಗಿ ಮುಗಿಯೋವರೆಗೂ ಈ ಒಂದು ರೆಸಿಪಿನ ನಾವು ತಯಾರು ಮಾಡಿ ಇಟ್ಕೊಳ್ಬೋದು. ಯಾವ ರೀತಿ ಅಂತ ನೋಡ್ಕೊಳ್ಳೋಣ. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಮಾಡೋ ವಿಧಾನ ನೋಡ್ಕೊಂಡು ಬಿಡೋಣ. ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನಿಗೆ 1 ಕಪ್ ಆಗುವಷ್ಟು ಸೊಂಪು ಕಾಳನ್ನ ಹಾಕ್ಕೊಂಡಿದ್ದೀನಿ. ಸೋಪು ಕಾಳುಗಳನ್ನ ಹಾಕ್ಕೊಂಡಿದ್ದೀನಿ. ಬಡೆ ಸೊಪ್ಪು ಅಂತಾರಲ್ಲ ಅದು. ಇವಾಗ ಇದ್ರ ಜೊತೆಗೆ ನಾನಿಲ್ಲಿ ಒಂದು 4ರಿಂದ 5 ಏಲಕ್ಕಿನ ಸೇರಿಸ್ಕೊಳ್ತಿದ್ದೀನಿ. ಈ ಒಂದು ಮಾಡ್ತಕ್ಕಂಥ ಕ್ವಾಂಟಿಟಿ ಬಂದು ಒಂದು 15 ದಿನ ಮಾತ್ರ ನಾನು ತೋರಿಸ್ತಿದ್ದೀನಿ. ನೀವು ಬೇಕು ಅಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಸೇರಿಸ್ಕೊಂಡು ಒಂದು 2 ತಿಂಗಳವರೆಗೂ ಕೂಡ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಾಳು ಮೆಣಸುಗಳನ್ನ ಹಾಕ್ಕೊಂಡಿದ್ದೀನಿ. ಇದನ್ನು ಡಬಲ್ ಮಾಡ್ಕೊಳ್ಬೇಕು ಕ್ವಾಂಟಿಟಿನ ಅಷ್ಟೇ. ಇವಾಗ ಇದನ್ನು ನಾವು ರೋಸ್ಟ್ ಮಾಡ್ಕೊಳ್ಬೇಕು. ಜಾಸ್ತಿ ಕೆಂಪಾಗಬಾರ್ದು, ಜಸ್ಟ್ ಒಂದು ಸ್ವಲ್ಪ ಘಮ ಬಿಟ್ಕೊಳ್ಬೇಕು, ಅಷ್ಟಾದರೆ ಸಾಕು. ಜಾಸ್ತಿ ಕೆಂಪಾದರೆ ನಾವು ಮಾಡ್ತಕ್ಕಂಥ ಜ್ಯೂಸ್ ರೆಸಿಪಿಯ ಕಲರ್ ಚೇಂಜ್ ಆಗಿಬಿಡುತ್ತೆ. ಹಾಗಾಗಿ ಜಸ್ಟ್ ಈ ರೀತಿ ಒಂದು ಸ್ವಲ್ಪ ರೋಸ್ಟ್ ಆಯಿತು ಅಂತಂದರೆ ಸಾಕಾಗಿರುತ್ತೆ. ಇವಾಗ ನೋಡಿ ಗ್ಯಾಸ್ನ ಆಫ್ ಮಾಡಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಗಸಗಸೆ ಸೇರಿಸ್ಕೊಳ್ತಿದ್ದೀನಿ. ಗ್ಯಾಸ್ ಆಫ್ ಇರಲಿ. ಈ ಒಂದು ಪ್ಯಾನ್ ಎಷ್ಟು ಬಿಸಿ ಇದೆ ಅದೇ ಬಿಸಿಯಲ್ಲಿ ಗಸಗಸೆ ಒಂದು ಸ್ವಲ್ಪ ಫ್ರೈ ಆದರೆ ಸಾಕು. ಇವಾಗ ನೋಡಿ ಫ್ರೈ ಆಗಿದ್ದಾಗಿದೆ. ಇಷ್ಟಾದರೆ ಸಾಕು. ಗ್ಯಾಸ್ನ ಆಲ್ರೆಡಿ ನಾನು ಆಫ್ ಮಾಡಿದ್ದೀನಿ. ಇವಾಗ ಇದನ್ನು ನಾವು ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಬಿಡಬೇಕು. ನೋಡಿ ನೆನಪಿರಲಿ, ಸೊಂಪು ಕಾಳುಗಳನ್ನ ಅಥವಾ ಬಡೆ ಸೊಪ್ಪನ್ನ ಜಾಸ್ತಿ ಫ್ರೈ ಮಾಡ್ಕೊಳ್ಬಾರ್ದು. ಈ ಕಲರಲ್ಲೇ ಇರಬೇಕು, ಗ್ರೀನ್ ಕಲರಲ್ಲೇ ಇರಲಿ. ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋದು ಬೇಡ. ಇವಾಗ ಒಂದು ಪ್ಲೇಟಿಗೆ ನಾನು ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ಒಂದು ಸ್ವಲ್ಪ ನಾವು ತಣ್ಣಗಾಗಲಿಕ್ಕೆ ಒಂದು 5 ನಿಮಿಷ ಅಥವಾ 10 ನಿಮಿಷ ಬಿಟ್ಬಿಡೋಣ. ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಮತ್ತೆ ನಾವು ಇದನ್ನು ರುಬ್ಕೊಳ್ಬೇಕು ನೈಸಾಗಿ. ಇವಾಗ ತಣ್ಣಗಾಗಿದೆ. ಒಂದು 10ರಿಂದ 15 ನಿಮಿಷ ಬಿಟ್ಕೊಂಡಿದ್ದೆ. ಕಂಪ್ಲೀಟಾಗಿ ತಣ್ಣಗಾಗಿದೆ. ಇವಾಗ ನೋಡಿ ಇಲ್ಲಿ ನಾನು ರುಚಿಗೋಸ್ಕರ ಸಕ್ಕರೆ ಬದಲಿಗೆ ಕಲ್ಲು ಸಕ್ಕರೆ ಅಥವಾ ಕಲ್ಲು ಸಕ್ಕರೆನ ಬಳಸ್ಕೊಳ್ತಿದ್ದೀನಿ. ಸಣ್ಣ ಸೈಜಲ್ಲಿ ಇರತಕ್ಕಂಥ ಕಲ್ಲು ಸಕ್ಕರೆನ ಬಳಸ್ಕೊಳ್ತಿದ್ದೀನಿ. ನಿಮ್ಮ ಕಡೆ ಏನಾದರೂ ದೊಡ್ಡದಾಗಿತ್ತು ಅಂತಂದರೆ ಪರವಾಗಿಲ್ಲ, ಅದನ್ನೇ ಹಾಕ್ಕೊಳ್ಳಿ. ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಸಕ್ಕರೆ ಬದಲಿಗೆ ಕಲ್ಲು ಸಕ್ಕರೆನ ಬಳಸ್ಕೊಳ್ತಿದ್ದೀನಿ. ನಿಮಗೆ ಸಕ್ಕರೆ ಇಷ್ಟ ಇಲ್ಲ ಅಂತಂದರೆ ಈ ಒಂದು ಬಡೆ ಸೊಪ್ಪನ್ನ ನಾವು ಫ್ರೈ ಮಾಡಿಟ್ಟಿರ್ತಕ್ಕಂಥ ಎಲ್ಲ ಪದಾರ್ಥಗಳನ್ನು ನೈಸಾಗಿ ರುಬ್ಬಿ ಒಂದು ಪೌಡ್ರ್ ಮಾಡಿ ಒಂದು ಡಬ್ಬದೊಳಗೆ ಸ್ಟೋರ್ ಮಾಡಿ ಬೇಕು ಅಂದಾಗ ಅಥವಾ ಮಾಡುವಾಗ ನೀವು ಜ್ಯೂಸನ್ನ ಬೆಲ್ಲ ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು. ಇವಾಗ ಒಂದ್ಸರಿ ಕಲ್ಸಕ್ರೆ ಎಲ್ಲ ಕಡೆ ಕಲಿಯೋ ರೀತಿಯಲ್ಲಿ ಕಲಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ನಾವು ಒಂದು ಮಿಕ್ಸರ್ ಜಾರಿಗೆ ಸೇರಿಸ್ಕೊಂಡು ರುಬ್ಕೊಂಡು ಬರೋಣ. ಮಿಕ್ಸರ್ ಜಾರಿಗೆ ನಾವು ಮಾಡಿರ್ತಕ್ಕಂಥ ಒಂದು ಫ್ರೈ ಮಾಡಿರ್ತಕ್ಕಂಥ ಬಡೆ ಸೊಪ್ಪು ಕಲ್ಸಕ್ರೆನ ಎಲ್ಲನೂ ಒಂದೇ ಸರಿಗೆ ಹಾಕ್ಕೊಂಡು ನೈಸಾಗಿ ಎಷ್ಟು ಸಾಧ್ಯನೋ ಅಷ್ಟು ನೈಸಾಗಿ ರುಬ್ಕೊಳ್ಳಿ. ಈ ರೀತಿ ರುಬ್ಕೊಳ್ಳೋದ್ರಿಂದ ಜರಡಿ ಹಿಡಿಯೋ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ನೈಸಾಗಿ ರುಬ್ಕೊಂಡು ಬರೋಣ. ಇವಾಗ ನೋಡಿ ರುಬ್ಬಿದಾಗಿದೆ. ಇಲ್ಲಿ ಎಷ್ಟು ಸಾಧ್ಯ ಅಷ್ಟು ನೈಸಾಗಿ ರುಬ್ಕೊಂಡಿದ್ದೀನಿ ನಾನು ಕೂಡ. ಅಕಸ್ಮಾತ್ ಏನಾದರೂ ತರಿ ಅನಿಸಿತು, ತರಿ ಆಗಿದೆ ಅಂತಂದರೆ ಒಂದ್ಸರಿ ಜರಡಿ ಹಿಡ್ಕೊಳ್ಳಿ, ಪರವಾಗಿಲ್ಲ. ಸೋಂಪು ಕಾಳುಗಳಲ್ಲಿ ಒಂದು ಸ್ವಲ್ಪ ನಾರಿನಂಶ ಇರೋದ್ರಿಂದ ಬೇಗ ಸಣ್ಣ ಆಗೋದಿಲ್ಲ. ಅಕಸ್ಮಾತ್ ಇತ್ತು ತರಿಯಾಗಿ ಅಂತಂದರೆ ಒಂದ್ಸರಿ ಜರಡಿ ಹಿಡ್ಕೊಂಡು ಇಟ್ಕೊಳ್ಬೋದು. ನೋಡಿ ಒಂದ್ಸರಿ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಸಾಕು, ವರ್ಷಾಂಗಟ್ಲೆ ಬಳಸ್ಕೊಳ್ಬೋದು. ಯಾಕಂದರೆ ಇಲ್ಲಿ ಯಾವುದೇ ರೀತಿಯ ನೀರಿನ ಅಂಶ ಇರೋದಿಲ್ಲ. ಹಾಗಾಗಿ ಈ ಪೌಡ್ರು ಕೂಡ ತುಂಬಾ ತಾಳುತ್ತೆ. ಕಾಳು ಮೆಣಸುಗಳನ್ನ ಬಳಸಿರೋದ್ರಿಂದ ಹುಳಗಳು ಕೂಡ ಆಗೋದಿಲ್ಲ. ಒಂದು ಪ್ಲೇಟ್ಗೆ ಹಾಕಿ ಬಿಸಿ ಇರೋದ್ರಿಂದ ಒಂದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡ್ತಿದ್ದೀನಿ. ಡೈರೆಕ್ಟಾಗಿ ಡಬ್ಬದೊಳಗೆ ಹಾಕಿಟ್ಟಿದ್ದಾಯಿತು ಅಂತಂದರೆ ಹುಳ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದನ್ನು ಒಂದು ಸ್ವಲ್ಪ ನಾವು ಆರಿಸ್ಕೊಳ್ಬೇಕು. ಎಷ್ಟು ಸಾಧ್ಯ ಅಷ್ಟು ನೈಸಾಗಿ ರುಬ್ಬಿಟ್ಕೊಳ್ಳಿ. ಜ್ಯೂಸ್ ಮಾಡುವಾಗಲೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಇಲ್ಲ ಅಂತಂದರೆ ಮೇಲ್ಗಡೆ ಉಳ್ಕೊಂಡು ಬಿಡುತ್ತೆ ಆ ಒಂದು ಸೊಂಪು ಕಾಳಲ್ಲಿರ್ತಕ್ಕಂಥ ನಾರಿನಂಶ. ಹಾಗಾಗಿ ಸಾಧ್ಯ ಆದಷ್ಟು ಸಣ್ಣಗೆ ರುಬ್ಕೊಂಡು ತಣ್ಣಗಾಗಲಿಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ ತಣ್ಣಗಾಗಿದೆ. ಒಂದು 10 ನಿಮಿಷ ಆದರೆ ಸಾಕು, ತಣ್ಣಗಾಗಿದೆ. ಇವಾಗ ಇದನ್ನು ನಾವು ಒಂದು ಡಬ್ಬಕ್ಕೆ ಸ್ಟೋರ್ ಮಾಡ್ಕೊಳ್ಬೇಕು. ಗ್ಲಾಸ್ ಡಬ್ಬ ಇತ್ತು ಅಥವಾ ಈ ರೀತಿ ಪ್ಲಾಸ್ಟಿಕ್ ಡಬ್ಬ ಇತ್ತು ಅಥವಾ ಸ್ಟೀಲ್ ಡಬ್ಬ ಇತ್ತು ಅಂತಂದರೆ ಯಾವುದಕ್ಕಾದರೂ ಸೇರಿಸ್ಕೊಳ್ಳಿ. ಒಟ್ಟಲ್ಲಿ ಒಮ್ಮೆ ಮಾಡಿದರೆ ಈ ಹಾಕಿರ್ತಕ್ಕಂಥ ಕ್ವಾಂಟಿಟಿನ ಡಬಲ್ ಮಾಡಿಕೊಂಡು ಒಮ್ಮೆ ಮಾಡಿಟ್ಕೊಂಡ್ರೆ ವರ್ಷಗಟ್ಟಲೆ ಈ ಒಂದು ತಂಪಾದ ಪಾನೀಯಗೆ ನಾವು ಬಳಸ್ಕೊಳ್ಬೋದು. ತಂಪಾದ ಪಾನೀಯ ಅಂತಲ್ಲ, ದೇಹದ ಒಂದು ಉಷ್ಣತೆಯನ್ನು ದಿಢೀರಾಗಿ ಕಡಿಮೆ ಮಾಡುತ್ತೆ. ಯಾಕಂದರೆ ಇಲ್ಲಿ ನಾವು ಬಳಸಿರ್ತಕ್ಕಂಥದ್ದು ಏಲಕ್ಕಿ ಹಾಗೆ ಬಡೆ ಸೊಪ್ಪು ಅಥವಾ ಸೊಂಪು ಕಾಳುಗಳನ್ನ ಬಳಸಿರೋದ್ರಿಂದ ದೇಹಕ್ಕೂ ಕೂಡ ಹಾಗೆ ಜೀರ್ಣಶಕ್ತಿಗೂ ಕೂಡ ತುಂಬಾ ಒಳ್ಳೆಯದು. ನೋಡಿ ನಾನು ತೊಗೊಂಡಿರೋದು ಕೇವಲ ಒಂದು 15 ದಿನಕ್ಕೆ ಆಗುವಷ್ಟು ಮಾತ್ರ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟು ಮಾಡಿ ಏರ್ ಟೈಟ್ ಕಂಟೈನರ್ನಲ್ಲೇ ಹಾಕಿ ಕ್ಲೋಸ್ ಮಾಡಿ ಇಟ್ಕೊಂಡ್ಬಿಟ್ರೆ ಸಾಕು.
ನಿಮಗೆ ಬೇಕು ಅಂದಾಗ ಅಥವಾ ಈ ಒಂದು ಬೇಸಿಗೆ ಕಾಲ ಮುಗಿಯೋವರೆಗೂ ಇಲ್ಲ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಏನಾದರೂ ತಂಪಾದ ಜ್ಯೂಸ್ ಮಾಡಿಕೊಡ್ಬೇಕು ಅಂತಂದರೆ ಈ ಒಂದು ರೆಸಿಪಿನ ಟ್ರೈ ಮಾಡ್ಕೊಳ್ಳಿ. ತುಂಬಾ ಹೆಲ್ಪ್ ಆಗಿರುತ್ತೆ. ಹಾಗೆ ಜೀರ್ಣಶಕ್ತಿಗೂ ಕೂಡ ತುಂಬಾ ಅನುಕೂಲವಾಗಿರ್ತಕ್ಕಂಥ ಒಂದು ರೆಸಿಪಿ. ಇವಾಗ ನಾನಿಲ್ಲಿ ನಿಮಗೆ ನೀರಿನ ಜೊತೆಗೆ ಬೆರೆಸಿ ತೋರಿಸ್ತಿದ್ದೀನಿ. ಬೇಕು ಅಂದರೆ ಹಾಲಲ್ಲಿ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು. ನಾನು ಒಂದ್ಸರಿ ಹಾಲಲ್ಲಿ ಕೂಡ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಆದರೆ ಹಾಲಿನಕ್ಕಿಂತ ನೀರು ಜೊತೆಗೆ ಮಿಕ್ಸ್ ಮಾಡಿ ಕುಡಿಯೋದು ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ನಾನಿಲ್ಲಿ 2 ಗ್ಲಾಸ್ ನೀರಿಗೆ ಒಂದು 3 ಸ್ಪೂನ್ ಆಗುವಷ್ಟು ಈ ಒಂದು ಮಾಡಿಟ್ಟಿರ್ತಕ್ಕಂಥ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಸೊಂಪು ಕಾಳುಗಳನ್ನ ಬಳಸಿರೋದ್ರಿಂದ ಕಲರ್ ನಮಗೆ ಗ್ರೀನ್ ಕಲರಲ್ಲೇ ಬರುತ್ತೆ. ಹಾಲಿನ ಜೊತೆ ಮಿಕ್ಸ್ ಮಾಡಿದ್ರೆ ಒಂದು ಸ್ವಲ್ಪ ಡಿಮ್ ಆಗಿ ಪಿಸ್ತಾ ಕಲರಲ್ಲಿ ಬರುತ್ತೆ. ನೋಡ್ಕೊಳ್ಳಿ, ನಿಮ್ಗೆ ಯಾವ್ದು ಇಷ್ಟನೋ ಹಾಲಲ್ಲೇ ಆದರೆ ಹಾಲಲ್ಲಿ, ಇಲ್ಲ ನೀರಲ್ಲೇ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಕುಡಿಯೋದಾಯಿತು ಅಂದರೆ ಇದೇ ರೀತಿ ಮಾಡ್ಕೊಳ್ಳಿ. ತುಂಬಾ ರುಚಿಯಾಗಿರುತ್ತೆ. ಈ ಪೌಡ್ರ್ ಸೇರಿಸ್ಕೊಂಡಾದಮೇಲೆ ಒಂದೇ ಒಂದು ಕಾಲು ಭಾಗದಷ್ಟು ನಿಂಬೆಹಣ್ಣನ್ನು ಸೇರಿಸ್ಕೊಳ್ತಿದ್ದೀನಿ. ನಿಂಬೆಹಣ್ಣನ್ನು ಸೇರಿಸೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ರುಚಿ ಕೂಡ ದುಪ್ಪಟ್ಟಾಗುತ್ತೆ. ಒಂದು 1/4 ಸ್ಪೂನ್ ಆಗುವಷ್ಟು ಉಪ್ಪು, ಹಾಗೆ ಸಬ್ಜಾ ಸೀಡ್ಸ್ನ ನೆನೆಸಾಕಿದ್ದೆ, ಹಾಗಾಗಿ ಒಂದು 2 ಸ್ಪೂನ್ ಆಗುವಷ್ಟು ಸಬ್ಜಾ ಸೀಡ್ಸು, ಒಂದು 2ರಿಂದ 3 ಎಸಳಾಗುವಷ್ಟು ದಳಗಳಾಗುವಷ್ಟು ಪುದೀನ ಎಲೆಗಳನ್ನು ಸೇರಿಸ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕು, ತುಂಬಾ ಸಿಂಪಲ್ಲು. ಹಾಗೆ ಬೇಕು ಅಂತಂದರೆ ಒಂದು ಸ್ವಲ್ಪ ರೋಸ್ಟ್ ಮಾಡಿರ್ತಕ್ಕಂಥ ಜೀರಾ ಪೌಡ್ರು ಕೂಡ ಸೇರಿಸ್ಕೊಳ್ಬೋದು. ಹಾಗೆ ಬೇಕು ಅಂತಂದರೆ ಐಸ್ ಕ್ಯೂಬ್ ಕೂಡ ಹಾಕ್ಕೊಂಡು ಈ ಒಂದು ರೆಸಿಪಿನ ಮಾಡ್ಕೊಳ್ಬೋದು. ನಾನಿಲ್ಲಿ ಐಸ್ ಕ್ಯೂಬ್ಗಳನ್ನ ಹಾಕಿಟ್ಟಿದ್ದೆ. ಹಾಗೆ ಒಂದು 2-3 ನಿಂಬೆಹಣ್ಣಿನ ಒಂದು ಸ್ಲೈಸಸ್ ಕೂಡ ಹಾಕಿಟ್ಕೊಂಡಿದ್ದೀನಿ. ಇವಾಗ ನೋಡಿ, ಒಂದು ಗ್ಲಾಸಿಗೆ ಸರ್ವ್ ಮಾಡ್ಕೊಳ್ತಿದ್ದೀನಿ. ತುಂಬಾ ಸಿಂಪಲ್ಲು, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಈ ಹಿಂದೆ ಕೂಡ ಹಲವಾರು ರೀತಿಯ ಜ್ಯೂಸ್ ರೆಸಿಪಿಗಳನ್ನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂತಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ. ತುಂಬ ಹೆಲ್ದಿಯಾಗಿರ್ತಕ್ಕಂಥ ರೆಸಿಪಿ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.